ಕೆರೆ ಜಾಗನ ಮೋಸ ಮಾಡಿ ಮಾರಾಟ ಮಾಡಿದ್ರಲ್ಲ, ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಬೇಕು. ಅದ್ರ ಹಿಂದೆ ಯಾರ್ಯಾರಿದ್ದಾರೆ, ರಾಘವ್ಗೆ ಹೇಗೆ ಮೋಸ ಮಾಡಿದ್ರಿ ಅನ್ನೋದನ್ನ ಡಾಕ್ಯುಮೆಂಟ್ ಸಮೇತ ಒಪ್ಕೋಬೇಕು. ಹೇಯ್ ಡಾರ್ಲಿಂಗ್, ಚಪ್ಪಲಿ ಕೊಡೋ. ನಿಮಗೆ ಈ ಸತ್ಯ ತೋರಿಸ್ಬೇಕು ಅಂತಾನೆ ಇಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದು. ಶ್ವೇತಾ ಅನ್ನೋ ರಿಪೋರ್ಟರ್ನ ಕೊಂದು ರಾಘವ್ ಮೇಲ್ ಬರೋ ಹಾಗೆ ಮಾಡಬೇಕು ಅಂತಿದ್ರು. ಆ ಲಕ್ಷ್ಮಿ ಇವಳ ಹತ್ರ ಏನೇನು ಕೇಳಿದ್ಲು, ಇವಳು ಏನೇನು ಹೇಳಿದ್ಲು. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಅಕ್ಕನ ಹತ್ರನೇ ಕೇಳೋಣ. ಅಕ್ಕನೇ ಬಂದ್ರು. ಅಮ್ಮ ಇಲ್ಲಿ ಎಲ್ಲಮ್ಮ ಹೋಗಿದ್ದೆ? ದೇವಸ್ಥಾನಕ್ಕೆ. ಯಾವ ದೇವಸ್ಥಾನಕ್ಕೋ? ದೇವ್ರಿರೋ ದೇವಸ್ಥಾನಕ್ಕೆ. ಅಲ್ಲಮ್ಮ, ನಮ್ಮ ಫಾರಂ ಹೌಸಲ್ಲೇ ದೇವಸ್ಥಾನ ಇದೆ, ಅಷ್ಟು ದೂರ ಯಾಕೆ ಹೋಗ್ಬೋದೆ? ಯಾಕೆ ಅಲ್ಲಿ ಹೋಗ್ಬಾರ್ದು ಅಂತ ಏನಾದರೂ ಇದೆಯಾ? ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು? ನಾನೇ ನನ್ನಿಷ್ಟಕ್ಕೆ ಹೋದ್ನ, ನಿಮ್ಮ ಒಳ್ಳೇದಕ್ಕೆ ಹೋಗಿತ್ತು. ನನ್ನ ಒಳ್ಳೇದಕ್ಕ? ಆ ದೇವರು ತುಂಬಾ ಪವರ್ಫುಲ್ ಅಂತೆ, ಕೇಳ್ಕೊಂಡಿದ್ದೆಲ್ಲ ಆಗುತ್ತಂತೆ. ನಿಮಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಕ್ಕೆ ಹೋಗಿದ್ದೆ. ತಪ್ಪಾ? ಅಲ್ಲಿ ದೇವ್ರು ನೋಡಕ್ ಹೋಗಿದ್ದು, ಬೇರೆ ಯಾರನ್ನ ನೋಡಕ್ ಹೋಗಿದ್ದು? ದೇವಸ್ಥಾನಕ್ಕೆ ದೇವ್ರನ್ನಲ್ದೆ ಇನ್ಯಾರು ನೋಡಕ್ ಹೋಗ್ತೀವಿ? ಅಲ್ಲಮ್ಮ, ದೇವ್ರನ್ನ ಹೋಗಿ ಸೈಲೆಂಟ್ ಆಗಿ ನೋಡ್ಕೊಂಬರೋದ್ ಬಿಟ್ಟು ಆ ರಾಘವ್ ಹೆಂಡತಿ ಲಕ್ಷ್ಮಿನ ಯಾಕಮ್ಮ ಮಾತಾಡ್ಸಕ್ ಹೋದೆ? ಅಯ್ಯೋ, ನನ್ ರಾಘವ್ ಹೆಂಡ್ತಿನ ಮಾತಾಡ್ಸಿಲ್ಲ, ಅವರೇ ನನ್ನನ್ನು ಮಾತಾಡ್ಸಿದ್ರು. ಏನ್ ಹೇಳಿದ್ಲು? ಏನೋ ಅವ್ರ ಫ್ಯಾಮಿಲಿ ಕಷ್ಟಗಳನ್ನ ಹೇಳ್ಕೊಂಡ್ರು. ಅವಳ ಕಷ್ಟ ನಿನ್ನ ಹತ್ರ ಹೇಳ್ಕೊಳಕ್ಕೆ ನೀನೇನ್ ದೇವ್ರ? ಇಲ್ಲ. ಸರಿ, ಏನಂತ ಹೇಳಿದ್ಲು? ನಿಮ್ಮ ಹತ್ರ ಲ್ಯಾಂಡ್ ತಗೊಂಡು ತೊಂದರೆ ಆಗಿದೆ, ತುಂಬಾ ಇನ್ವೆಸ್ಟ್ ಮಾಡಿದೀವಿ ಅಂತ ಏನೇನೋ ಅವ್ರ ಕಷ್ಟನೆಲ್ಲ ಹೇಳ್ಕೊಂಡ್ರು. ಇಷ್ಟೇನಾ? ತುಂಬಾ ಹೊತ್ತು ಮಾತಾಡ್ತಾ ಇದ್ರಂತೆ. ಮನೆ ಕಟ್ಟೋದಕ್ಕೆ ತುಂಬಾ ಜನ ಹಣ ಹಾಕಿದ್ದಾರೆ, ಇದು ಸರ್ಕಾರದ ಪಾಲಾದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಮುಂದೇನ್ ಹೇಳಿದ್ಲು? ಮುಂದೆ ನಮ್ಮ ಯಜಮಾನ್ರು ಬಿಸ್ನೆಸ್ ವಿಷಯದಲ್ಲಿ ಕರೆಕ್ಟಾಗೇ ಇರ್ತಾರೆ, ಇಂಡೈರೆಕ್ಟ್ ಆಗಿ ನನ್ನ ಹತ್ರ ಬಂದು ಮಾತಾಡ್ತಿದ್ದೀರಾ ಅಂದ್ರೆ ನಿಮ್ದೇ ತಪ್ಪಿರ್ಬೇಕು ಅಂತ ಹೇಳಿದೆ. ವೆರಿ ಗುಡ್, ಇವತ್ತು ನೀನು ಸರಿಯಾಗಿ ಮಾತಾಡಿದ್ಯಾ. ನಾನು ಹೆಂಡತಿ ಅಂದ್ರೆ ಹೀಗಿರ್ಬೇಕು. ಹೌದು, ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ನಮ್ಗೆ ಹೆಂಗ್ ಗೊತ್ತಾಯ್ತು ಹೇಳ್ರ? ಅಣ್ಣ, ಅವಾಗಲೇ ನಮ್ಮ ಹುಡುಗರು ಬಂದು ಹೇಳಿದ್ರಲ್ಲ ಅಣ್ಣ. ಅಷ್ಟೇನಾ? ಮತ್ತೇನಾದ್ರು? ಅದು ಏನಿಲ್ಲಮ್ಮ, ನೀನ್ ನಡೀತಾಯಿ. ಫಾರಂ ಕೆಲಸ ಎಲ್ಲ ಮುಗಿತಾ ಬಂತು, ಸಾಯಂಕಾಲ ಮನೆಗೆ ಹೋಗೋಣ ಅಷ್ಟೇ. ಇವಳಿಗೆ ಏನಾದ್ರು ನಮ್ಮ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟೈತೇನೋ? ಇಲ್ಲ ಅಣ್ಣ, ಚಾನ್ಸೇ ಇಲ್ಲ. ಗೊತ್ತಾಗಬಾರ್ದು. ಜೆ.ಕೆ. ಸರ್, ಆ ಲಕ್ಷ್ಮಿ ಏನೋ ನನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು ಅಂದ್ಲು, ಅದಕ್ಕೆ ಅವಳನ್ನ ಇಲ್ಲಿಗೆ ಡೈರೆಕ್ಟಾಗಿ ಬರೋಕ್ಕೆ ಹೇಳಿದ್ದೀನಿ. ಆದರೆ ನಾವು ಅವಳ ಹತ್ರ ಭಾಳ ಹುಷಾರಾಗಿರ್ಬೇಕು. ಮುಖ ನೋಡಿದ್ರೆ ಮುಗ್ಧ ಥರ ಇದ್ದಾಳೆ, ಆದರೆ ಏನು ನಾಟಕ ಮಾಡಿದ್ಲು? ಅಲ್ಲ, ಇಷ್ಟು ವರ್ಷ ಸರ್ವಿಸ್ ಇರೋ ನಾನೇ ಯಾಮಾರ್ಬಿಟ್ಟೆ. ಹಾಸ್ಪಿಟ್ಲಿಗೆ ಬಂದು ನನ್ನ ಗಂಡ ಕೂಡ ಬಿಲ್ಡರ್, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂದ್ಲು. ಅವತ್ತು ಶಾಪಿಂಗ್ ಮಾಲಲ್ಲಿ ರಾಘವ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅಂತ ಬಣ್ಣದ ಮಾತಾಡಿದ್ಲು. ಇವತ್ತೀಗ ಇಲ್ಲಿಗೆ ಬಂದು ಇನ್ಯಾವ ಬಣ್ಣ ಕಟ್ತಾಳೋ ನೋಡೋಣ. ಶ್ವೇತಾ ಅವರೇ, ಬಾಮ್ಮ ಬಾ. ರಾಘವನ್ನ ಫಾಲೋ ಮಾಡ್ತಾ ಇದೀಯಾ?
ಏನಾದ್ರೂ ವಿಷಯ ಗೊತ್ತಾಯ್ತಾ? ಹೌದು ಸರ್, ಒಂದು ದೊಡ್ಡ ವಿಷಯ ಗೊತ್ತಾಯ್ತು. ಶ್ವೇತಾ ಅವ್ರೀಗ ತುಂಬಾ ಅಪಾಯದಲ್ಲಿದ್ದಾರೆ. ನಿಜವಾಗ್ಲೂ ಶ್ವೇತಾ ಅವರೇ, ಗೋಲ್ಡ್ ಮಣಿ ಈಗ ನಿಮ್ಮನ್ನ ಕೊಲೆ ಮಾಡಿ ಅದನ್ನ ರಾಘವ್ ಮೇಲೆ ಹಾಕ್ಬೇಕು ಅಂತ ಅವ್ರ ಹುಡುಗರಿಗೆ ಹೇಳಿದ್ದಾನೆ. ಈಗ ನೀವು ತುಂಬಾ ಹುಷಾರಾಗಿರ್ಬೇಕು. ನೋಡಿ, ಈಗ ತಕ್ಷಣ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಸೆಕ್ಯೂರಿಟಿ ಬೇಕು ಅನ್ನೋಣ. ನಿಮ್ಗೆ ಇವತ್ತು ನಾಳೆ ಯಾವ ಟೈಮಲ್ಲಿ ಬೇಕಾದ್ರೂ ಅವ್ರು ತೊಂದರೆ ಮಾಡಬಹುದು. ಲಕ್ಷ್ಮಿ ಅವರೇ, ಸಾಕು. ಇನ್ನು ಎಷ್ಟಂತ ಕತೆ ಕಟ್ತೀರಾ? ಇಲ್ಲ ಶ್ವೇತಾ ಅವರೇ, ನನ್ ಕತೆ ಕಟ್ತಾ ಇಲ್ಲ. ಆ ಗೋಲ್ಡ್ ಮನಿ ಎಷ್ಟು ದುಷ್ಟ ಅನ್ನೋದು ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು. ಅವನು ನೇರವಾಗಿ ಕೆಟ್ಟದ್ ಮಾಡೋ ದುಷ್ಟ ಆದ್ರೆ ಹಿತಶತ್ರುಗಳು ಅವನ್ಗಿಂತನೂ ಡೇಂಜರಸ್. ರಾಘವ್ ನಿನ್ ಗಂಡ ತಾನೆ? ಅಂದ್ರೆ ನಿಮ್ಗೆ ವಿಷಯ ಗೊತ್ತಾಯ್ತಾ? ರಾಘವ್ ನಿನ್ ಹಸ್ಬೆಂಡ್ ಅಂತಾನೂ ಗೊತ್ತಾಯ್ತು, ನೀನೆಂತ ಮೋಸ್ಗಾರ್ತಿ ಅಂತಾನೂ ಗೊತ್ತಾಯ್ತು. ನಿನ್ ಗಂಡನ್ನೇ ಒಂದ್ ಕೈ ಮೀರಿಸ್ತೀಯ ಅಂತ ಫ್ರಾಡ್ ನೀನು. ರಾಘವ್ ನನ್ ಮೇಲೆ ಕೊಲೆ ಪ್ರಯತ್ನ ಮಾಡೋದನ್ನ ರೆಕಾರ್ಡ್ ಮಾಡಿದ್ವಿ. ಆ ಎವಿಡೆನ್ಸ್ ನ ನಾಶ ಮಾಡೋದಕ್ಕೆ ಬೇರೆಯವ್ರ ತರ ಬಂದು ನಾಟಕ ಮಾಡ್ತೀಯಾ? ಅವತ್ತು ಸೂಪರ್ ಮಾರ್ಕೆಟ್ ಅಲ್ಲಿ ಸಿಕ್ಕಿದಾಗ ಅವನ್ ಯಾರೋ ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡಿದ್ದೆ. ಗಂಡನ್ನೇ ಯಾರೋ ಅನ್ನೋ ಅಷ್ಟು ಕ್ರಿಮಿನಲ್ ಹೆಣ್ಣು ನೀನು. ಇನ್ನು ನಮ್ದೆ ನೋಡು, ತಪ್ಪು ನಂದೆ. ಬಾಯ್ ಮುಚ್ಚು. ನಿನ್ನೆಲ್ಲ ಸುಳ್ಳುನು ಕ್ಷಮಿಸ್ತಾ ಇದ್ದೆ, ಆದ್ರೆ ನಮ್ಮಮ್ಮನಿಗೆ ಕ್ಯಾನ್ಸರ್ ಇದೆ ಅಂತ ತಿಳ್ಕೊಂಡು ನಾಟಕ ಮಾಡಿ ನಮ್ ಫ್ರೆಂಡ್ಶಿಪ್ ಮಾಡ್ತೀಯಲ್ಲ, ಅದನ್ನ ಮಾತ್ರ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಶ್ವೇತಾ ಅವರೇ, ನಾನಂತವಳಲ್ಲ. ನೋಡಿ, ನಿಮ್ಗೆಲ್ಲ ಬಿಡಿಸಿ ಹೇಳ್ತೀನಿ. ಈಗ ಮೊದಲು ನಿಮ್ ಪ್ರಾಣ ಕಾಪಾಡ್ಕೊಳ್ಳಿ. ಏನು ಮಾತಾಡ್ಬೇಡ ನೀನು. ನಿನ್ನ ನೋಡಕ್ಕೂ ಅಸಹ್ಯ ಆಗುತ್ತೆ. ನಿನ್ನ ಕ್ಯಾನ್ಸರ್ ಇದೆ ಅಂತ ನಮ್ಮಮ್ಮ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ರು. ನಮ್ ಫೀಲಿಂಗ್ಸ್ ಜೊತೆ ಆಟ ಆಡ್ಬಿಟ್ಟಲ್ಲ. ನನ್ ಪ್ರಾಣನ ಹೇಗ್ ಕಾಪಾಡ್ಕೋಬೇಕನ್ನೋದು ನನಗ್ ಗೊತ್ತು. ಮೊದಲ್ ಹೋಗಿ ನಿನ್ ಗಂಡನ ಕಾಪಾಡ್ಕೊ. ಇನ್ನೊಂದೊಂದು ಕ್ಷಣನು ನಿನ್ನನ್ನು ಅವನನ್ನು ಬಿಡಲ್ಲ ನಾನು. ಶ್ವೇತಾ ಅವ್ರೆ, ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ. ಯಾವ ಧೈರ್ಯದ ಮೇಲೆ ನೀನು ರಾಘವನ್ನ ನಿನ್ ಗಂಡ ಅಲ್ಲ ಅಂತ ಹೇಳ್ದೆ? ಸತ್ಯ ಒಂದಲ್ಲ ಒಂದ್ ದಿವಸ ಹೊರಗೆ ಬರುತ್ತೆ ಅಂತ ಗೊತ್ತಿಲ್ವಾ ನಿನ್ಗೆ? ಛೇ, ಈ ರೀತಿ ಎಲ್ಲ ನೀವು ದುಡ್ಡು ಸಂಪಾದನೆ ಮಾಡ್ಬೇಕಾ? ಇಲ್ಲ ಸರ್, ನಾವಂತವ್ರಲ್ಲ. ಪರಿಸ್ಥಿತಿ ಹಾಗಿತ್ತು. ಆ ಕ್ಷಣ ನಾನು ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಏನು ಪರಿಸ್ಥಿತಿ? ನಿಜ ಹೇಳಿದ್ರೆ ಏನಾಗ್ತಿತ್ತು? ಅವತ್ ನಾನು ನಿಜ ಹೇಳಿದಿದ್ರೆ ಇವತ್ತು ಇಷ್ಟೆಲ್ಲ ವಿಷಯಗಳು ನನಗೆ ಗೊತ್ತಾಗ್ತಿರ್ಲಿಲ್ಲ. ನೋಡಿ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಮೊದಲು ಶ್ವೇತಾ ಅವ್ರನ್ನ ಹೇಗ್ ಕಾಪಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಏನಮ್ಮ, ಆಗ್ಲಿಂದ ಹೇಳಿದ್ದನ್ನ ಹೇಳ್ತಾ ಇದ್ಯಾ? ಇನ್ನು ನಾವು ನಿನ್ನನ್ನ ನಂಬ್ತೀವಿ ಅಂತ ತಿಳ್ಕೊಂಡಿದ್ಯಾ? ಸರ್, ನಂಬಲೇಬೇಕು. ಯಾಕಂದ್ರೆ ಇದು ಶ್ವೇತಾ ಅವ್ರ ಸಾವು ಬದುಕಿನ ಪ್ರಶ್ನೆ. ಏಯ್, ಬೇರೆಯವರು ಸಹಾಯ ಮಾಡೋ ನೆಪದಲ್ಲಿ ನಿನ್ ಬೆಳೆ ನೀನ್ ಬೇಯಿಸ್ಕೊಳ್ಳೋದಕ್ ಬರ್ಬೇಡ. ನಾಳೆ ಬೆಳಗ್ಗೆ ನಿನ್ ಗಂಡ ಮನೇಲಿರಲ್ಲ, ಜೈಲಲ್ಲಿ ಇರ್ತಾನೆ. ಹೇಗ್ ಬೆಂಡೆತ್ತಿಸ್ತೀನಿ ನೋಡ್ತಾ ಇರು. ತಿಂದಿದ್ ದುಡ್ಡೆಲ್ಲ ಕಕ್ಕು ಬಿಡ್ಬೇಕು. ಮಿನಿಮಮ್ 10 ವರ್ಷ ಆದ್ರೂ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ಶ್ವೇತಾ, ನನ್ನ ಗಂಡನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ನೀನ್ ಏನೇ ಮಾಡಿದ್ರು ಅವ್ರನ್ನ ಹೇಗ್ ಕಾಪಾಡ್ಕೋಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನಿಮಗೆ ಬರೀ ಬರೆಯಕ್ ಬರ್ಬೋದು, ಆದ್ರೆ ಸರಿ ತಪ್ಪು ಏನು ಅಂತ ಗೊತ್ತಾಗ್ತಿಲ್ಲ. ಮೊದ್ಲು ಯೋಚನೆ ಮಾಡ್ಬೇಕು, ಆಮೇಲೆ ಬರಿಬೇಕು. ಆ ಗೋಲ್ಡ್ ಮಣಿ ನಿಮ್ಮನ್ನ ಸಾಯಿಸೋದಕ್ ಬರ್ತಿದ್ದಾನೆ ಅಂದ್ರೆ ಕೇಳೋಷ್ಟು ತಾಳ್ಮೆನೂ ಇಲ್ಲ ನಿಮ್ಗೆ. ನನಗ್ ನೀವೇನು ಅಂತ ಚೆನ್ನಾಗ್ ಗೊತ್ತಾಯ್ತು. ಆದ್ರೆ ನಾನ್ ಯಾರು ಅಂತ ನಿಮಗ್ ಗೊತ್ತಿಲ್ಲ. ಇಲ್ಲಿವರೆಗೂ ನೋಡಿರೋ ಲಕ್ಷ್ಮಿನೇ ಬೇರೆ, ಇನ್ ಮುಂದೆ ನೋಡೋ ಲಕ್ಷ್ಮಿನೇ ಬೇರೆ. ನೋಡ್ದ ಶ್ವೇತಾ, ಎಷ್ಟು ದುರಾಂಕಾರ ಇದೆ ಇವಳಿಗೆ.
ಮೊದಲು ಇವಳನ್ನ ಒಳಗೆ ಹಾಕಿಸ್ಬೇಕು. ಇವಳನ್ನ ಒಳಗೆ ಹಾಕೋದೇನು ದೊಡ್ಡ ವಿಷಯ ಅಲ್ಲ ಜೆ ಕೆ ಸರ್. ನಾಳೆ ಅದೇನೋ ಮಾಡ್ತೀನಿ ಅಂತ ಹೇಳಿದಾಳಲ್ಲ, ನೋಡೋಣ ನಾಳೆ ಅವಳು ಅದೇನು ಮಾಡ್ತಾಳೆ ಅಂತ. ಅಲ್ಲಿ ರೆಡ್ ಶರ್ಟ್ ಹಾಕೊಂಡು ನಿಂತಿದ್ದಲ್ಲ ಅವನೇ ಕಣ. ನಾನು ಎಲ್ಲೇ ಹೋದ್ರು ನನ್ನನ್ನೇ ಫಾಲೋ ಮಾಡ್ತಾನೆ. ಟೀ ಶಾಪು, ಕಟಿಂಗ್ ಶಾಪು, ನಾನು ಎಲ್ಲೇ ಹೋಗ್ಲಿ ಒಳ್ಳೆ ಬೆನ್ನತ್ತಿದ್ ಬೇತಾಳ ಥರ ಹಿಂದೆನೇ ಬರ್ತಾ ಇದ್ದಾನೆ. ಸಾಲದು ಅಂತ ನನ್ನನ್ನು ಕೊಲೆ ಮಾಡ್ತೀನಿ ಅಂತ ಬೇರೆ ಹೆದರ್ಸಿದಾರೆ ಕಣ. ನೆನ್ನೆ ರಾತ್ರಿ ಅಂತೂ ಕೊಂದ ಬಿಟ್ಟಿದ್ದ ಕಣ್ರು. ಎಲ್ಲಣ್ಣ ಇನ್ನ ಜೀವಂತವಾಗೇ ಇದ್ದೀರಾ? ಅಯ್ಯ ಮುಂಡದೆ ಕನ್ಸಲ್ಲಿ ಕಣ. ಇವಾಗೇನೋ ಜೀವಂತವಾಗಿದ್ದೀನಿ. ಅವ್ರನ್ನ ಹೀಗೆ ಬಿಟ್ರೆ ಅವ್ರು ನನ್ನ ನಿಜವಾಗ್ಲೂ ಕೊಲೆ ಮಾಡ್ಬಿಡ್ತಾರೆ ಕಣ್ರು. ಪ್ಲೀಸ್ ಕಣ್ರು, ಹೇಗಾದ್ರೂ ಮಾಡಿ ನನ್ನ ಕಾಪಾಡ್ರು, ಪ್ಲೀಸ್ ಕಣ್ರು. ನೀನೇನು ಚಿಂತೆ ಮಾಡ್ಬೇಡಣ್ಣ, ಅವ್ರನ್ನ ತೋರಿಸಿದ್ಯಲ್ಲ, ಇನ್ನು ಮಿಕ್ಕಿದ್ದೆಲ್ಲ ನಾವು ನೋಡ್ಕೊಂತೀವಿ. ಲೇ ಬರೀ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ ಕಣ, ಅವ್ರಿಬ್ಬರನ್ನು ಕೊಲೆ ಮಾಡಿಬಿಡಿ. ಇಬ್ಬರನ್ನು ಸೇರಿಸಿ ಒಂದೇ ಸಲ ಮುಗಿಸ್ಬಿಡ್ರು. ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಕಣ್ರು. ಬಿಡೋಣ, ನಿನ್ನ ಪ್ರಾಬ್ಲಮ್ಮು ನಮ್ಮ ಪ್ರಾಬ್ಲಮ್ ಇದ್ದಂಗೆ. ಇಂಥ ಕಾಂಜಿ ಪಿಂಜಿ ರೌಡಿಗಳಿಗೆ ಎದುರು ಬಿಟ್ಟ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ಇವಾಗ ತೋರಿಸ್ತೀನಿ. ಸೂಪರ್ ಹೋಗ್ರ. ಸರ್, ನಾವು ಮರ ಕಡೆಯವರು. ಇಲ್ಲಿ ದಾರಿಲಿ ಎಲ್ಲ ಮರ ಬಿದ್ದಾಗಿದೆ ಅಂದ್ರು, ಅದಕ್ಕೆ ನೋಡೋಣ ಅಂತ ಬಂದ್ವಿ. ಮರನ ನೀವೇನ್ರು ಏ ಏನೋ ಕೊಚ್ಚಾಕ್ಬಿಡ್ತೀನಿ ಚುಚ್ಚಾಕ್ಬಿಡ್ತೀನಿ ಅಂತ ಹೋದ್ರಿ. ಈಗ ನೋಡಿದ್ರೆ ನನ್ನಿಂದ ಬಂದು ಮುದುರ್ಕೊಂಡು ಕೂತಿದ್ದೀರಲ್ರು. ಏನಣ್ಣ ಇಂಥ ರೌಡಿಗಳನ್ನೆಲ್ಲ ಇಟ್ಟಿದ್ದಾನೆ, ಇವನ್ನ ಎದುರಿಸೋದಿರ್ಲಿ. ಎದುರಿಗೆ ಬಂದ್ರೇನೆ ಭಯ ಆಗುತ್ತೆ ಅಣ್ಣ. ಅವರೆಲ್ಲ ಹೋಗ್ಬಿಡ್ಲಿ ಇರೋಣ. ಅವ್ನು ಹೇಳ್ತಿರೋದು ನೋಡಿದ್ರೆ ನಮ್ಮ 3 ಜನಕ್ಕೂ ಇವತ್ತೇ ಡೇಟ್ ಫಿಕ್ಸ್ ಮಾಡಿರೋ ಥರ ಇದಾನಣ್ಣ. ಲೇ ಸುಮ್ಮನೆ ಹೆದರ್ಸ್ಬಿಡ, ನನ್ಗಾಗಲೇ ಜ್ವರ ಬಂದಂಗೆ ಆಗಿದೆ. ಲೋ, ಇಲ್ಲೇ ನಿಂತ್ಕೊಂಡ್ರೆ ನಮ್ಮ ಬಾಡಿ ಕೂಡ ಸಿಗಲ್ಲ ಕಣ. ಬಾರ ಓಡೋಗೋಣ. ಲೇ ಯಾವ ಸಿನಿಮಾ ಫ್ರೆಂಡ್ಸೋ ನೀವು? ಹೆಲ್ಪ್ ಮಾಡ್ತೀನಿ ಅಂತ ಬಂದು ಹಾಗೆ ಬಿಟ್ಟು ಹೋಗ್ತಾ ಇದ್ದೀರ. ಪ್ರಾಣ ಉಳಿಸ್ಕೊಳ್ಳೋದು ಮುಖ್ಯ ಅಣ್ಣ. ಅವ್ನು ನೋಡ್ರೆ ದೊಡ್ಡ ರೌಡಿ ಥರ ಕಾಣಿಸ್ತಾ ಇದ್ದಾನೆ. ನಿನಗೂ ನಿನ್ನ ಸ್ನೇಹಕ್ಕೂ ದೊಡ್ಡ ನಮಸ್ಕಾರ. ಸರ್ ಅಲ್ಲೋಡಿ, ಅಲ್ಲಿದ್ದಾನಲ್ಲ ಅವನು ಇದೇ ಏರಿಯಾದವನೇ. ಬೇಕಾಗಿರೋ ಅಡ್ರೆಸ್ ಅವನ ಹತ್ರ ಸಿಗುತ್ತೆ, ಹೋಗಿ ಹೇಳಿ. ಲೇ 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 ನಾನು ಬರ್ತೀನಿ ಕಣ, ಪ್ಲೀಸ್ ಕಣ ನನ್ನನ್ನು ಕರ್ಕೊಂಡೋಗು. ಏನ್ಲೆತ್ತಮ್ಮ ಇವ ಅಡ್ರೆಸ್ ಕೇಳೋಕೆ ಹೋದ್ರೆ ಓಡ್ಲಿಕ್ಕತ್ತಾನ. ಇದಕ್ಕೆ ನಾ ಇವ್ ಹುಚ್ಚಪೇಲಿ ಅನ್ನೋದು. ನನ್ನ ಗಂಡನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ನೀನ್ ಏನೇ ಮಾಡಿದ್ರು ಅವ್ರನ್ನ ಹೇಗ್ ಕಾಪಾಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿವರೆಗೂ ನೋಡಿರೋ ಲಕ್ಷ್ಮಿನೇ ಬೇರೆ, ಇನ್ ಮುಂದೆ ನೋಡೋ ಲಕ್ಷ್ಮಿನೇ ಬೇರೆ. ಎಂತೆಂಥ ನಾಟಕ ಮಾಡಿರೋರನ್ನ ನೋಡಿದ್ದೀನಿ, ಆದರೆ ಕ್ಯಾನ್ಸರ್ ಇದೆ ಅಂತ ಸುಳ್ಳು ಹೇಳಿ ನಾಟಕ ಮಾಡಿರೋರನ್ನ ನೋಡೇ ಇಲ್ಲ. ಛೇ. ಶ್ವೇತಾ, ಟೈಮ್ ಎಷ್ಟಾಯ್ತು ನೋಡಿದ್ಯಾ? ಊಟ ಮಾಡ್ಬೇಕನ್ನೋದಾದ್ರೂ ನೆನಪಿದ್ಯಾ? ಬಾ ಊಟ ಮಾಡಿ. ಇಲ್ಲಮ್ಮ,
ನನಗೆ ಊಟ ಬೇಡ. ನೀನು ಊಟ ಮಾಡ್ತೀಯಾ? ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡೆ ತಾನೆ? ಶ್ವೇತಾ, ನಾನು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ. ಯಾಕಮ್ಮ ಡಲ್ಲಾಗಿದೆಯಾ? ಅಮ್ಮ, ಈ ಪ್ರಪಂಚದಲ್ಲಿ ಯಾರನ್ನು ನಂಬಬೇಕೋ ಯಾರನ್ನು ಬಿಡಬೇಕೋ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಮ್ಮ, ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ಕೆಲವೊಬ್ರು ತಮ್ಮ ಕೆಲಸ ಆಗಬೇಕಾದ್ರೆ ಏನು ಬೇಕಾದರೂ ಹೇಳ್ತಾರೆ, ಯಾವ ಲೆವೆಲಿಗೆ ಬೇಕಾದರೂ ಇಳಿತಾರೆ. ಯಾರ ಬಗ್ಗೆ ಹೇಳ್ತಾ ಇದೆಯಮ್ಮ? ಆ ಲಕ್ಷ್ಮಿ ಬಗ್ಗೆ ಅಮ್ಮ. ಲಕ್ಷ್ಮಿ ಬಗ್ಗೆನಾ? ತುಂಬ ಒಳ್ಳೆಯವಳು, ಮಗುವಿನಂತ ಮನಸ್ಸು ಅವಳ್ದು. ಏನು? ಆ ಲಕ್ಷ್ಮಿದು ಮಗುನಂತ ಮನ್ಸ? ನೀನು ನಂಬಿಟ್ಟೆ ಅಲ್ವಾ ಅಮ್ಮ? ಆ ಲಕ್ಷ್ಮಿ ಎಂಥ ನಾಟಕ ಮಾಡಿ ನಮ್ಮನ್ನೆಲ್ಲ ನಂಬಿಸಿದಾಳೆ ಗೊತ್ತಾ? ಏನು ಹೇಳ್ತಾ ಇದೆಯಮ್ಮ? ನನ್ನ ಮೇಲೆ ರೌಡಿಗಳನ್ನ ಬಿಟ್ಟು ಅಟ್ಯಾಕ್ ಮಾಡಿಸಿದ್ನಲ್ಲ ರಾಘವ್, ಅವನ್ ಹೆಂಡ್ತಿನೇ ಆ ಲಕ್ಷ್ಮಿ. ಏನಮ್ಮ ಹೇಳ್ತಾ ಇದೆಯಾ? ಆ ರಾಘವ್ ನಿನ್ಗೆ ರೌಡಿಗಳನ್ನ ಬಿಟ್ಟು ಓಡಿಸಿರೋದು ಆ ಲಕ್ಷ್ಮಿ ಗೊತ್ತಾ? ಬರೀ ಗೊತ್ತಿರೋದಷ್ಟೇ ಅಲ್ಲಮ್ಮ, ಇದ್ರ ಹಿಂದೆ ಅವಳ ಕೈವಾಡನೂ ಇದೆ. ಅವತ್ತು ಹಾಸ್ಪಿಟ್ಲಿಗೆ ಬಂದು ಎಷ್ಟು ಚೆನ್ನಾಗಿ ನಾಟಕ ಆಡಿದ್ಲು ಗೊತ್ತಾ? ರಾಘವ್ ನನ್ನ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಿರೋ ಸಿಡಿನ ಕಮಿಷನರ್ಗೆ ಕೊಡಬೇಡಿ, ನನ್ನ ಗಂಡನೂ ಬಿಲ್ಡರ್, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ 5 ದಿನ ಟೈಮ್ ತಗೊಂಡೋದು. ಹೌದಾ? ಈಗ ಅವಳು ಏನು ಹೇಳ್ತಿದ್ದಾಳೆ ಗೊತ್ತಾ? ಆ ಗೋಲ್ಡ್ ಮಣಿ ನನ್ನ ಕೊಲೆ ಮಾಡ್ತಾನಂತೆ, ಅದನ್ನ ರಾಘವ್ ಮೇಲೆ ಎತ್ತು ಹಾಕ್ತಾನಂತೆ, ನಾನು ನನ್ನ ಪ್ರಾಣ ಉಳಿಸ್ಕೋಬೇಕಂತೆ. ಇದೆಲ್ಲ ಅವಳಿಗೆ ಸಿಕ್ಕಿರೋ ಇನ್ಫಾರ್ಮೇಶನ್ಸ್ ಅಂತೆ. ಇದು ಅವಳ ಲೇಟೆಸ್ಟ್ ಕತೆ. ಇಷ್ಟೆಲ್ಲ ಇದ್ದಾಳ ಅವಳು? ಅವಳು ನೋಡಿದ್ರೆ ನನ್ಗೆ ಹಾಗೆ ಅನ್ನಿಸ್ಲಿಲ್ವಲ್ಲ. ಎಂತ ನಯ ವಿನಯ. ನಾನು ಅವಳನ್ನ ನಂಬಿಟ್ಟೆ. ನೀನಷ್ಟೇ ಅಲ್ಲಮ್ಮ, ಯಾರನ್ನೂ ನಂಬದೇ ಇರೋ ನನ್ನೇ ಏಮಾರಿಸಿದಾಳೆ ಅಂದರೆ ಅವಳು ಇನ್ನೆಷ್ಟು ಮಟ್ಟಕ್ಕೆ ನಾಟಕ ಆಡಿರ್ಬೇಡ ಅಮ್ಮ. ನಾನು ಇಂಥ ಜನಗಳನ್ನ ಎಷ್ಟೋ ನೋಡಿದ್ದೀನಿ, ಆದರೆ ನನಗೆ ಫೀಲ್ ಆಗ್ತಿರೋದು ಯಾಕೆ ಗೊತ್ತಾ? ಅವಳು ನನ್ನ ಸಿಂಪತಿ ಗಳಿಸೋಕೆ ಅವಳಿಗೆ ಕ್ಯಾನ್ಸರ್ ಇದೆ ಅಂತ ಸುಳ್ಳು ಹೇಳಿರೋದು. ಶ್ವೇತಾ ಹಾಗೆಲ್ಲ ಹೇಳಿದ್ಲಾ? ಎಂತ ಹೆಣ್ಣಮ್ಮ ಅವಳು? ಹೌದಮ್ಮ, ಇವತ್ತು ಆಫೀಸಿಗೂ ಬಂದಿದ್ಲು. JK ಸರ್ ಅವಳಿಗೆ ಸರಿಯಾಗಿ ಹೋಗಿ ಕಳಿಸಿದ್ದಾರೆ. ನಾಳೆ ನಾನು ಯಾರು ಅಂತ ತೋರಿಸ್ತೀನಿ ಅಂತ ನನಗೆ ಚಾಲೆಂಜ್ ಮಾಡಿದ್ದಾಳೆ. ಶ್ವೇತಾ, ಯಾವುದಕ್ಕೂ ನೀನು ಎಚ್ಚರಿಕೆಯಲ್ಲಿ ನೀರಮ್ಮ. ಅಮ್ಮ, ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ. ಅವಳು ತಾನೊಬ್ಳೆ ಬುದ್ಧಿವಂತೆ ಅನ್ಕೊಂಡಿದ್ದಾಳೆ, ಆದರೆ ಈ ಯಶೋದಮ್ಮನ ಮಗಳು ಎಷ್ಟು ಬುದ್ಧಿವಂತೆ ಅಂತ ಅವಳಿಗಿನ್ನೂ ಅರ್ಥ ಆಗಿಲ್ಲ. ಅದನ್ನ ನಾನು ಅರ್ಥ ಮಾಡಿಸ್ತೀನಿ. ಅಮ್ಮ ಬಾ, ಈಗ ಹೋಗಿ ಊಟ ಮಾಡೋಣ. ಬಾ ಅಮ್ಮ. ಓ, ಇದೇನಾ ಮನೆ? ಇನ್ನೂ ಲೈಟ್ ಉರಿತಾ ಇದೆ, ಮಲಗಿಲ್ಲ ಅನ್ಸುತ್ತೆ. ಏನು ಮಲಗಿದ್ಮೇಲೆ ಅಟ್ಯಾಕ್ ಮಾಡೋಣ ಅಂದ್ಕೊಂಡ? ಅಮ್ಮ ಮಗಳು ಇಬ್ಬರೇ ಇರೋದು, ಈಸಿಯಾಗಿ ಅಟ್ಯಾಕ್ ಮಾಡ್ಬೋದು. ಅದ್ರಾಗ ಹೆಂಡತಿ ತಾನೆ? ಈ ಟೈಮಲ್ಲಿ ಇಷ್ಟೊತ್ತೇಳಿ ಅವಳೇನೋ ಮಾಡ್ತಾ ಇದ್ದಾಳೆ ಇಲ್ಲಿ? ಹಣ್ಣುನ ದಾರಿಗೆ ಮುಳ್ಳಾಗಿ ಅಡ್ಡ ಬರ್ತಾ ಇರೋದು ಅವಳೇ. ಫಸ್ಟ್ ಇವಳನ್ನ ಮುಗ್ಸೋಣ, ಆಮೇಲೆ ಅವಳ ಕತೆ ನೋಡೋಣ. ಬಾರ ಹೋಗೋಣ. ಮರ್ಯಾದೆಯಿಂದ ಇಡೀ ಕೆಳಗಡೆ ಡೋರ್ ಹೊಡೆದಾಕ್ಬೇಕಾಗತ್ತೆ.